ಭಾರತ್ ಫೋರ್ಜ್ ಲಿಮಿಟೆಡ್ ಕಂಪನಿಗೆ ಭೂಮಿ ನೀಡಿದ ರೈತರು, ಅಡ್ಡ ಬರುತ್ತಿರುವ ಏಜೆಂಟ್ಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಬೆಳಗಾವಿ ಜಿಲ್ಲೆ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನಗುತ್ತಿ ಗ್ರಾಮದಲ್ಲಿ ಕಂಪನಿಯ ವಿರುದ್ಧ ಕೇಳಿಬರುತ್ತಿರುವ ಅಪಸ್ವರಕ್ಕೆ ರೈತರ ವಿರೋಧ. ಭಾರತ್ ಫೋರ್ಜ್ ಲಿಮಿಟೆಡ್ ಕಂಪನಿಯು ಏರೋಸ್ಪೇಸ್ ಬಿಡಿಭಾಗಗಳ ತಯಾರಿಕೆಗಾಗಿ ಸುಮಾರು 40 ಎಕರೆ ಜಮೀನು ಖರೀದಿ ಮಾಡಿದೆ. ಕಂಪನಿ ಹಾಗೂ ರೈತರ ನಡುವೆ ಒಪ್ಪಂದವಾಗಿದ್ದರೂ ಮಧ್ಯ ಬರುತ್ತಿರುವ ಏಜೆಂಟ್ಗಳು ಮಾಲಿನ್ಯ ನೆಪವೊಡ್ಡಿ ಕಂಪನಿಯನ್ನು ವಿರೋಧಿಸುತ್ತಿರುವ ಕೆಲವರ ವಿರುದ್ಧ ಇಂದು 300ಕ್ಕೂ ಹೆಚ್ಚು ಗ್ರಾಮಸ್ಥರು ಸಭೆ ಸೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರ ಮಕ್ಕಳಿಗೆ ಉದ್ಯೋಗ ನೀಡುವುದಾಗಿ ಕಂಪನಿ ಆಡಳಿತ ಮಂಡಳಿ ಭರವಸೆ ನೀಡಿದ್ದು, ಇದಕ್ಕೆ ರೈತರು ಒಪ್ಪಿಗೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮನಗುತ್ತಿ ಗ್ರಾಮದಲ್ಲಿ ಈಗ ಕೈಗಾರಿಕಾ ಸ್ಥಾಪನೆ ವಿಚಾರ ಕಿಚ್ಚು ಹಚ್ಚಿದೆ. ಆದರೆ ಇದು ಕಂಪನಿಯ ವಿರುದ್ಧದ ಪ್ರತಿಭಟನೆ ಅಲ್ಲ, ಬದಲಾಗಿ ಕಂಪನಿಯ ಪರವಾಗಿ ರೈತರೇ ಬೀದಿಗೆ ಇಳಿದಿರುವ ಅಪರೂಪದ ಘಟನೆ. ಹೌದು, ಮನಗುತ್ತಿ ಗ್ರಾಮದ ಸರಹದ್ದಿನಲ್ಲಿ ಭಾರತ್ ಫೋರ್ಜ್ ಲಿಮಿಟೆಡ್ ಕಂಪನಿಯು ಏರೋಸ್ಪೇಸ್ ಬಿಡಿಭಾಗಗಳ ತಯಾರಿಕಾ ಘಟಕವನ್ನು ಸ್ಥಾಪಿಸಲು ಸುಮಾರು 40 ಎಕರೆ ಭೂಮಿಯನ್ನು ರೈತರಿಂದ ಖರೀದಿಸಿದೆ. ಈ ಪ್ರತಿಕ್ರಿಯೆ ಸುಗಮವಾಗಿ ನಡೆಯುತ್ತಿರುವಾಗಲೇ ಮಧ್ಯಪ್ರವೇಶಿಸಿರುವ ಕೆಲವರು ಅಥವಾ ಏಜೆಂಟ್ ರೈತರಿಗೆ ಬೆದರಿಕೆ ಹಾಕಿದ್ದಾರೆ. ಈಗಾಗಲೇ ಕಂಪನಿಯ ಜೊತೆ ಮಾಡಿಕೊಂಡ ಒಪ್ಪಂದಕ್ಕಿಂತ ಹೆಚ್ಚಿನ ಹಣ ನೀಡುತ್ತೇವೆ, ನಮಗೆ ಭೂಮಿ ನೀಡಿ ಒತ್ತಾಯಿಸಿರುವುದು ಮಾತ್ರವಲ್ಲದೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ರೈತರಿಗೆ ಮಾನಸಿಕ ಕಿರುಕುಳ ನೀಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅದಲ್ಲದೆ ಈ ಕೈಗಾರಿಕೆಯಿಂದ ಮಾಲಿನ್ಯ ಉಂಟಾಗುತ್ತದೆ ಎಂಬ ಸುಳ್ಳು ನೆಪವೊಡ್ಡಿ ಕೆಲವರು ಯೋಜನೆಯನ್ನು ತಡೆಯಲು ಯತ್ನಿಸಿದ್ದಾರೆ. ಆದರೆ ಇದು ಏರೋಸ್ಪೇಸ್ ಬಿಡಿಭಾಗಗಳ ತಯಾರಿಕಾ ಘಟಕವಾಗಿದ್ದು, ಇದರಿಂದ ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಭೂಮಿ ನೀಡಿದ ರೈತರ ಮಕ್ಕಳಿಗೆ ಉದ್ಯೋಗ ನೀಡುವುದಾಗಿ ಕಂಪನಿಯ ಆಡಳಿತ ಮಂಡಳಿ ಭರವಸೆ ನೀಡಿದೆ. ಇದೇ ವಿಚಾರವಾಗಿ ಇಂದು ಮನಗುತ್ತಿ ಗ್ರಾಮದ ಸುಮಾರು 300ಕ್ಕೂ ಹೆಚ್ಚು ಜನರು ಒಗ್ಗೂಡಿ ಸಭೆ ನಡೆಸಿದ್ದಾರೆ. ಕಂಪನಿಯನ್ನು ವಿರೋಧಿಸಿರುವ ಮತ್ತು ರೈತರಿಗೆ ತೊಂದರೆ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಗ್ರಾಮಸ್ಥರು ತಮ್ಮ ಆಕ್ರೋಶ ಹೊರಹಾಕಿದ್ದು, ಅಭಿವೃದ್ಧಿಗೆ ಅಡ್ಡಬಾರದೆಂದು ಎಚ್ಚರಿಕೆ ನೀಡಿದ್ದಾರೆ. ಸಂಜೀವ್ ಬಾಬು ಕಂದಾಳಿ ರೀ ನನ್ನ ಹೆಸರು. ನಾ ಏಜೆಂಟ್ಗೆ ಮಾಡ್ತಾನಂತೇಳಿ ಅವ ಅಪವಾದ ನನ್ನ ಮೇಲೆ ಮಾಡ್ಯಾನ್ರಿ. ನಾನು ಒಬ್ಬ ಏಜೆಂಟನ, ಅವ ಒಬ್ಬ ಏಜೆಂಟನ. ಅವನ ಥ್ರೂ ಆದ್ರೆ ಎಲ್ಲ ನಡಿತೈತ್ರಿ, ನಮ್ಮ ಥ್ರೂ ಆದ್ರೆ ಏನು ನಡೆಯೋದಿಲ್ಲ. ಅವನ ಥ್ರೂ ಆಗದಕ್ಕಾಗಿ ಅದನ್ನು ಮಾಡಿದಾನ್ರಿ ಅವ. ಅದಕ್ಕಾಗಿ ಬಾಳೇಶ್ ನಿಂಗಪ್ಪ ಮೌನೂರಿ, ಅದಕ್ಕಾಗಿ ನಾವು ಮಾಡಿದೇವ್ರಿ. ಅವ ನಮ್ಮದೇ ಆಸ್ತಿ ನಮ್ಮದೇ ಬಡ್ದು ಕಸ್ಕೊಂಡನ್ರಿ. ಅವ ದಬಾಣಿಕೆ ಮಾಡ್ಕೇಸಿದ, ನಾವೇನು ಯಾರ ಕಡೆ ದಬಾಣಿಕೆ ಮಾಡಿಲ್ಲ ಇಲ್ಲಿ. ಅವ IT ರೀಡ್ ಅವಂದು ಎಷ್ಟು 20 ಎಕರೆ ಆಸ್ತಿ ಮಾಡಿದಾನ್ರಲ್ಲ, ಅವಂದು IT ರೀಡ್ ಮಾಡ್ರಲ್ರಿ. ನೋಡೋ ಅವಂದು ತನಿಖೆ ಮಾಡಲಿ, ನಮ್ಮದು ಆಸ್ತಿ ತನಿಖೆ ಮಾಡಲಿ. ನಾವು 2 ನಂಬರ್ ಮಾಡಿ ತಗೋತೇಳಿ ಮಾಡಿದಾನ್ರಿ ಅವ. ಅವಂದು ತನಿಖೆ ಮಾಡ್ರಲ್ರಿ ಎಲ್ಲರೂ. ಯಾರ್ರಿ? ನಮ್ಮದಿಲ್ರಿ, ನಾವು ಏಜೆನ್ಸಿ ಮಾಡ್ತಾವ್ರಿ, ರೈತಗೆ ಮಾಡ್ತಾವು. ನಮ್ಮದು ಇರೋದು 1/2 ಎಕರೆ, ಇರೋದು 4 ಮಕ್ಕಳು ರೀ. ನಮ್ಮನ್ನ ದಬಾಣಿಕೆ ಮಾಡಿ ಹೊಲ ತೊಗೊಂಡನ್ರಿ ಅವ. ಎಷ್ಟು ಎಕರೆ ತೊಗೊಂಡ್ರಿ? ಯಾರ್ರಿ? ನಮ್ಮದು 1.5 ಎಕರೆ ತೊಗೊಂಡಾರ. ನಾವು ತೊಗೊಂಡಿದ್ರು ಪೈಲ ರೀ. ಅವ್ನು ನಮ್ಮನ ಮೇಲೆ ದಬಾಣಿಕೆ ಮಾಡಿ ಕೇಸಿಂದ ಅವ್ರು ನಮ್ಮ ಅಂತಂಬ್ರಿಗೆ ನಿಮ್ಗೆ ಹೆಚ್ಚು ರೊಕ್ಕ ಕೊಡ್ತಾವತ್ತೆ ಹೇಳಿ ಅವ್ನು ತೊಗೊಂಡನ್ರಿ. ಇನ್ನ ಹತ್ರ ರೊಕ್ಕನೂ ನಮಗೆ ಸೆಟಲ್ಮೆಂಟ್ ಮಾಡಿ ರೊಕ್ಕ ಕೊಡೋದು ಮಾಡಿದ್ರಿ. ಈಗ 5 ಲಕ್ಷ ಕೊಟ್ಟಾನ್ರಿ, ಇನ್ನ 8 ಲಕ್ಷ ರೂಪಾಯಿ ಕೊಡ್ಬೇಕ್ರಿ. ಅದಕ್ಕೆ ನಾ ಮಾಡಂತಲೇ ಅವ್ಗೆ ಹೊಚ್ಚಿ ಕಿಟ್ ಆಗ್ತೈತ್ರಿ. ಇಷ್ಟ ಬಾಳೇಶ್ ನಿಂಗಪ್ಪ ಮೌನೂರಿ. ಹಾಂ, ಆಸ್ತಿ ನಮ್ಮ ಮೇಲೆ ದಬಾಣಿಕೆ ಮಾಡಿ ತೊಗೊಂಡಾರ. ಹೊಡೆದು ಊರ ಮಂದಿನೆಲ್ಲ ಕರ್ಕೊಂಡು ಕೇಸಿಂದ ತೊಗೊಂಡಾರ. ಮತ್ತೆ ಫ್ಯಾಕ್ಟ್ರಿ ವಿರೋಧ ಮಾಡೋ ದಾದಾಗಿರಿ ಮಾಡಿ ಕೇಸಿಂದ ನಮ್ಮ ಹೊಲ ಬಂದು ಹೊಡ್ತಾನ್ರಿ. ಫ್ಯಾಕ್ಟ್ರಿ ವಿರೋಧ ಮಾಡೋ ಕಾರಣ ಏನ್ರಿ? ಇದರ್ಲ ಕಾರಣ ರೀ. ನಾವು ಮುಂದಾಗೋದಿಲ್ರಿ, ಅವ ಒಬ್ಬ ಮುಂದಾಗ್ಬೇಕು, ಅವ ಒಬ್ಬ ಸಾವುಕಾರ ಆಗ್ಬೇಕು. ನಿಮ್ಮ ಹೆಸರು ರೀ? ಸಂಜೀವ್ ಬಾಬು ಕಂದಾಳಿ ರೀ. ಲೋಗೋ ಕರೆಕ್ಟಾಗಿ ಹಿಡ್ರಿ, ಎಲ್ಲ ಬರೋಂಗ. ಈ ಕಡೆ ಇರ್ಲಿ, ಈ ಕಡೆ ಇರ್ರಿ, ಈ ಕಡೆ ಕರೆಕ್ಟಾಗಿ ಹಿಡ್ರಿ. ನೀವು ಕೈ ಹಿಂಗೆ ಎಲ್ಲ ಬರ್ಬೇಕು ನೋಡ್ರಿ. ಎಲ್ಲ ಒಂದು 5 ನಿಮಿಷ ಸೈಲೆಂಟ್. ಎಲ್ಲರೂ ಸೈಲೆಂಟ್ ಸ್ವಲ್ಪ ಇಲ್ರಿ. ಸ್ಟಾರ್ಟ್ ಮಾಡಿ. ನಮ್ಮ ಕ್ಷೇತ್ರ 4ರಿಂದ 4.5 ಎಕರೆ ಕ್ಷೇತ್ರ ಐತ್ರಿ. ನಮ್ಮ ಕಡೆ ಅವರೇನು ಒತ್ತಾಯದಿಂದ ಭೂಮಿ ತೊಗೊಂಡಿಲ್ಲ. ಆದರೂ ಕೂಡ ನಮ್ಮ ಅರ್ಚನೆಗಾಗಿ ನಾವು ಭೂಮಿ ಕೊಟ್ಟಿದ್ದೆವು. ಕೊಡುವಾಗ ಒಂದು ವಿಷಯ ಏನು ಕೇಳಿದ್ವು, ಎಷ್ಟೋ ಸಂಬಂಧ ಭೂಮಿ ತೋರುತ್ತೆ ನಾವು ಕೇಳಿದ್ವು. ಇಲ್ಲಿ ನಾವು ಭೂಮಿ ತೊಗೊಳವ್ರ, ಇಲ್ಲೊಂದು ಕಂಪ್ನಿ ಮಾಡೋರ, ಈ ಭಾಗದ ಹುಡುಗರು ಖುಲ್ಲಾ ತಿರುಗಾಡತ್ತಾವು. ಆ ಹುಡುಗರಿಗೆ ಕೆಲಸ ಆಗಬೇಕು, ನಿಮಗೆ ರೈತರಿಗೆ ನಮ್ಮ ಕಡೆಯಿಂದ ರೊಕ್ಕ ಆಗಬೇಕು. ಈ ದೃಷ್ಟಿಯಿಂದ ನಾವು ನಮ್ಮ ಭೂಮಿ ಅವ್ರಿಗೆ ಕೊಟ್ಟಿದ್ದೀವಿ. ನಿಮ್ಮ ಹೆಸರೇನು? ಕೃಷ್ಣ ಭೀಮಾ ಗಡ್ಕರಿ. आमचं शेत आहे आणि हे कंपनी होण्यासाठी राहून दे मुलांचं उद्या चांगलं हे होते म्हणून
आम्ही दिलो आहोत. किती एकर दिले तुम्ही? आमचं जवळजवळ 6 एकर आहे. ते तुमचं मालकीचं आहे काय निराशेत नाही मालकी मुळवडीचं आहे हो, मालकी आहे. निर्वारी काय नाही हो. आहे? काय विश्वास काय ना कंपनीवाला तुमच्या मुलाला आता जमीन दिलंय, हां. तुमच्या मुलाला घेते म्हणून काय गॅरंटी ते काय हे वाला काय तुमच्याकडे घेतो म्हणून अग्रीमेंट? सांगितलं तो. त्यांनी बोललंय बोलले तो. सांगितलं घेतो म्हणून सांगितलं. हां, प्रत्येक तुमच्या मुलासने घेणार आहोत म्हणून सांगितलं तो. या गावात मुलांना काम नाही, नाही कामासाठी आम्ही हे प्लॅन हे प्लॅन करून म्हणून सांगितलं. तुमचं नाव जरा माझं नाव ಸಿದ್ದಪ್ಪ ಧರ್ಮ. ಓಕೆ ತಾವು ಮೊದಲ ಯಾರು ಏನು ಎಂತೂ ಹೇಳ್ರಿ, ನಂತರ ಯಾಕೆ ಫ್ಯಾಕ್ಟ್ರಿ ಇದನ್ನು ಮಾಡಕ್ಕೆ ಮಾಡಿದಿರಿ, ಏನು ಉದ್ದೇಶ ಅದನ್ನೊಂದು ಸ್ವಲ್ಪ ಕ್ಲಿಯರ್ಸ್ ಕೊಟ್ಬಿಡ್ರಿ. ನಾನು ಮಾನಿಂಗ್ ಮುತ್ತಪ್ಪ ಶಿರಗುಪ್ಪಿ, ಇಲ್ಲೇ ಪಕ್ಕ ನಮ್ಮದೂರು ಮನಗುತ್ತಿ ಅಂತ. ನಿನ್ನೆ ದಿನ ಒಬ್ಬ ಅವನು ನನ್ನ ಹೆಸರು ತೊಗೊಂಡಿಲ್ಲ, ಅದಕ್ಕೆ ನಾನು ಅವನ ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ಅವನು ನನ್ನ ದೋಸ್ತ. ಅವ ನಿನ್ನೆ ಒಂದು ರೈತರಿಗೆ ಅವ್ರ ಊರಿನ ಮಾಸ್ತಿಹೊಳಿ ಗ್ರಾಮದ ಎಲ್ಲ ಜನರು ಕೂಡ್ಸ್ಕೊಂಡ ಒಂದೇನೋ ನಾ ದೊಡ್ಡ ಹೀರೋ, ನಾ ದೊಡ್ಡ ಡಾನ, ನನ್ನ ಮುಂದೆ ಯಾರೂ ಇಲ್ಲ, ಇದನ್ನು ಏನು ಬಡ್ಡಿಂದ ಮಾಡ್ಕೊತ ಬಂದಾನು, ಮತ್ತು ಈಗ ಅದನ್ನ ಮಾಡತ್ತ ಗಿಡದ ಬುಡ ಕೂತ ಮೀಟಿಂಗ್ ಮಾಡ್ತಾರೋ ಅಂತ ಹೇಳ್ತಾನೆ. ನನ್ನ ಗಿಡ, ನನ್ನ ಹೊಲ, ನನ್ನ ಹೋಟೆಲ್ ಅಲ್ಲಿ ನಾ ಕುಂಡಾವ್. ಇವು ಅದನ್ನು ಕೇಳೋದು ಯಾಕೆ, ಇವನು ಮನೆ ಹಾಕೊಂಡೇನು ಹೊಳ್ಯಾಕ ಕೂತ ಅಂತ ಹೇಳಿ ಇವಂಗೆ. ಇನ್ನೊಂದು ಮುಳುಗಡೆ ಜಮೀನ ತಗೊಳತ್ತಾರು, ಮುಳುಗಡೆ ಜಮೀನು ರೈತರದ ನಮಗೆ ಸಿಕ್ಕೈತಿ. ಅಲ್ಲಪ್ಪ ದೋಸ್ತ, ನೀ 8 ಇದ್ದೀನಿ, 10 ಇದ್ದೀನಿ, ನಾನು ಕೂಡ ನನ್ನ ಸಾಲಿಗಿದ್ದೀನಿ, ನನಗೂ ಗೊತ್ತೈತಿ ನಿಂದು ಏನಂತ ಹೇಳಿ ನೀನು ಅಕ್ಕಿ ಗತಿ ಹೋದ್ರ ಭಾಳ ತೆಗಿತಾನ. ನೀ ಮುಳುಗಡೆ ಜಮೀನಿದ, ಮನಗುತ್ತಿ ಬೆನಕನಹಳ್ಳಿ ಆಸ್ತಿ ಇದ, ನರಸಿಂಗಪುರ ಆಸ್ತಿ ಇದ, ಇಲ್ಲಿ ಮಾಸ್ತಿಹೊಳಿ ಜಮೀನ್ರೇ ಎಲ್ಲೈತಿ. ಕಂಪ್ನಿ ಕೊಡ್ತಾರ, ವಿರೋಧ ಮಾಡ್ತಾರ ಅಂತ ಹೇಳ್ತಿ. ನೀ ಏನು ಮಾಡಿದಿ? ಅವ ಯಾವ ಕುಮಾರ್ ಹತ್ತರ್ಕಿರಂತಲ್ಲಿ ಮನಗುತ್ತಿ ಅವತಾವ, ಮತ್ತೊಬ್ಬ ಅವನು ಕೂಡ ಯಾವ ಬಂದಿದ್ದಾವ ಒಬ್ಬ, ಅವನು ಕಳಿಸಿ ನಮ್ಮ ರೈತರ ಕಡೆ 45 ಲಕ್ಷ ರೂಪಾಯಿ ಕೊಡ್ತೇವು, 44 ಲಕ್ಷ ರೂಪಾಯಿ ಕೊಡ್ತೇವು, ನಮಗೆ ಜಮೀನು ಕೊಡ್ರಿ. ಮತ್ತು ನೀ ಯಾವ ಕಂಪ್ನಿ ತರಾವಿದ್ದಪ್ಪ ಇಲ್ಲಿ? ನೀ ಯಾವ ಕಂಪ್ನಿ ತರಾವಿದ್ದ ನೀ ಅವ್ರು ನಮ್ಮ ರೈತರ ಕಡೆ ಕೇಳಕ್ಕೆ ಹಚ್ಕೊಟ್ಟಿದ್ದೆ. ಅಗ್ರಿಮೆಂಟ್ ಕಂಪ್ನಿಯವ್ರದ್ದು ಆದ ನಂತರ ನೀ ಆ ರೈತರ ಕಡೆ ಹೋಗಿ ದುಡ್ಡು ಬೇಡಕ್ಕೆ ಇಷ್ಟು ದುಡ್ಡು ಲಾಲಿಸ್ ತೋರ್ಸಕ್ಕೆ ಹೋಗಿ, ಅಂದರೆ ನಿನ್ನ ಕಡೆಯಿಂದ ಆ ರೈತರು ವ್ಯವಹಾರ ಮಾಡಿದ್ರೆ ಕಂಪ್ನಿನೂ ಬರ್ಬೋದು, ಇಲ್ಲಿ ಎಲ್ಲನೂ ಆಗ್ಬೋದು. ಆದರೆ ಬ್ಯಾರೆದವ ಒಬ್ಬ ಬಡವ ಮಾಡ್ತಾನಪ್ಪ ಅಂತಂದ್ರೆ ಅವಾಗ ನೀ ವಿರೋಧ ಮಾಡ್ತಿ, ಅವ್ನ ಹೊಲ್ದಾಗ ಹೋಗಿ ಹೊಡಿತಿ, ಅವ್ನ ಹೊಲ ಕಸ್ಕೋತಿ. ಇದನ್ನ ನೀ ಪೈಲಾದಿಂದನೂ ಮಾಡ್ಕೊತ ಬಂದು ಇನ್ನೂ ಮಾಡತ್ತಿ. ಈಗ ದೇವ್ರು ನಿಂಗೆ ಕೊಟ್ಟಿದ್ದಾನು, ಅದನ್ನ ಅಲ್ಲೇ ಮುಚ್ಕೊಂಡು ತಿನ್ನು. ಭಾಳ ಓವರ್ ಮಾಡಕ್ಕೆ ಹೋಗಬೇಡ. ಭಾಳ ಓವರ್ ಮಾಡಕ್ಕೆ ಹೋದೆ ಅಂದ್ರೆ ಆ ದೇವರ ಬಸವೇಶ್ವರ ನಿನ್ನ ಯಾವತ್ತೂ ಬಿಡಂಗಿಲ್ಲ. ಮಾಡಕ್ಕೆ ಹೋಗಬೇಡ. ಚಂದಂಗ ನೀನು ಅವಾಗ ನೀ ಏಜೆಂಟ್ ಅಂತ ಹೇಳಿದ್ದಿ. ನೀ ಏನ 10 ವರ್ಷದಿಂದ ನೀ ಏನಿದ್ದಿ? ನೀನು ಹೋರಾಟ, ನಿನ್ನ ಪ್ರೆಸ್ ಮೀಟ ನೋಡೋಣ. ನಿನಗೆ ಗೊತ್ತೈತೆ, ನಾ ಹೈಸ್ಕೂಲ್ದಿಂದ ನನ್ನ ಹೋರಾಟ ಮಾಡ್ಕೊತ ಬಂದಾವ. ಹೈಸ್ಕೂಲ್ದಿಂದ ನನ್ನ ಮೈಕ್ ಕೈಯಾಗ ಹಿಡಿದು ಮಾತಾಡಿದಾವ. ನಾನು ಕಾಲೇಜ್ನಾಗ ಭೀ ಮೈಕ್ ಹಿಡಿದು ಮಾತಾಡಿದವ, ಹೋರಾಟ ಮಾಡ್ಕೊತ ಬಂದಾವ. ನಿನ್ನಿಂದ ನಾ ಕಲಿಬೇಕಾಗಿಲ್ಲ. ನೀ ಯಾವ ಗಡಿ ಮನೆಯಾಗ ಬೆಳೆಯತ್ತೀಯಲ್ಲ, ನೀ ಯಾವ ಗಡಿ ಮನೆಯದ ಆಧಾರ ಐತತ ಬೆಳೆಯತ್ತೀಯಲ್ಲ, ಆ ಗಡಿ ಮನೆಗೆ ನೀ 14-15ರಿಂದ ಬಂದಾವ. ನಾ 2005ರಿಂದ ಅದ ಗಡಿ ಮನೆ ಬೆಳೆಯತ್ತಾನ ಅಂದ್ರೆ ನನಗೂ ಅಟ್ಟುವನ ಬುದ್ಧಿ ಇಲ್ಲ. ನನಗೂ ಭಾಳ ಇಲ್ಲ ತುಸು ನಾಲೆಜ್ ಐತಿ. ಅದು ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಮುಚ್ಕೊಂತೀನಿ. ಈಗ ಜಮೀನು ಎಷ್ಟು ಯಾವ ಕಂಪ್ನಿ ಕೊಟ್ಟಾರ? ಇದು ಭಾರತ್ ಫೋರ್ಜ್ ಅಂತ ಹೇಳಿ ಒಂದು ಕಂಪ್ನಿ ಬರತ್ತದ್ರಿ ಇಲ್ಲಿ. ಅದಕ್ಕೆ ರೈತರದ್ದು ಯಾರ್ದು ವಿರೋಧ ಇಲ್ಲ. ಇದು ನಮ್ಮ ಮನಗುತ್ತಿ ಆಸ್ತಿ, ಬೆನಕನಹಳ್ಳಿ ಆಸ್ತಿ, ನರಸಿಂಗಪುರ ಆಸ್ತಿ. ಈ ಭಾರತ್ ಫೋರ್ಜ್ ಅಂತೇಳಿ ಬರತೈತಿ. ಇಲ್ಲಿ ಯುವಕರಿಗೆ ಒಂದು ಒಳ್ಳೇದಾಗ್ತದೆ. ಒಳ್ಳೇದು ಯಾವ ಪ್ರಕಾರ ಫ್ಯಾಕ್ಟ್ರಿ ಸರ್, ಏನು ಪ್ರೊಡಕ್ಷನ್ ಮಾಡಿ ಹೇಳ್ತೀನಿ ಸರ್, ಒಂದು ನಿಮಿಷ. ಅದು ಏರೋಪ್ಲೇಸ್ ಸಪ್ಲೈ ಥರ ಆಗ್ತತಿ. ರೈಲ್ವೆ ಕೊಡ್ತಾರೆ, ಡಿಫೆನ್ಸ್, ನಮ್ಮ ಭಾರತ ಸರ್ಕಾರದ ಡಿಫೆನ್ಸ್ಗೂ ಅವರು ಸಪ್ಲೈ ಮಾಡ್ತಾರೆ. ಇಲ್ಲಿ ಅಂದ್ರೆ ಆ ರೀತಿ ಸ್ಪೇರ್ ಪಾರ್ಟ್ಸ್ಗಳು ತಯಾರಾಗ್ತಾವ್ರಿ. ಪೊಲ್ಯೂಷನ್ ಆಗ್ತೈತಿ, ರೈತರು ವಿರೋಧ ಐತಿ. ಅದನ್ನ ಹೇಳಕ್ ಸರ್, ಪೊಲ್ಯೂಷನ್ ಆಗಕ್ಕೆ ಕೆಮಿಕಲ್ ಫ್ಯಾಕ್ಟ್ರಿನೇ ಅಲ್ಲ. ಕೆಮಿಕಲ್ ಫ್ಯಾಕ್ಟ್ರಿ ಆದ್ರೆ ಪೊಲ್ಯೂಷನ್ ಆಕೈತಿ.
ಅದು ಕೆಮಿಕಲ್ ಫ್ಯಾಕ್ಟ್ರಿ ಇತ್ತಪ್ಪ ಅಂತಂದ್ರೆ ಪೊಲ್ಯೂಷನ್ ಆಕೈತಂದ್ರೆ ಅದು ನಾವ ಈ ಎಲ್ಲ ಹುಡುಗರ ಎಲ್ಲ ಸೇರ್ಕೊಂಡ ನಾನು ಅವನ ಜೊತೆಗೇ ನಿಲ್ತಾನೆ ಹೋರಾಟಕ್ಕೆ, ನಾನು ಅವನ ಜೊತೆಗೆ ನಿಲ್ತಾನೆ. ಇದು ಅದು ಆಗೋದನೇ ಇಲ್ಲ ಅಂದ ಮೇಲೆ ಯಾಕೆ ಸುಮ್ಮನೆ ಇದೆ ನಿನ್ನ ಅವನಂತೆ ಆಗಿದ್ರೆ ಸರಿ ಅಂತ ಹೇಳಿ ಅವನೊಂದು ವಿಚಾರ. ಸರ್ ನಿಮ್ಮ ಪ್ರಕಾರ ರೈತರಿಗೆ ಲಾಭ ಐತಿ 100%. ಮತ್ತೆ ಇದು ಏಜೆಂಟ್ ತಿಕ್ಕತ್ ನಡೆದೈತೆ ಅನ್ಸಂಗಿಲ್ಲ ನಿಮಗೆ? 100%. ಅವ್ರ ಏಜೆಂಟ್ ರೀ, ನಾವ್ಯಾವ ಏಜೆಂಟ್ ಅಲ್ಲ, ನಾವ್ಯಾವ ಏಜೆಂಟ್ರಲ್ಲ. ಯಾವುದೋ ಒಬ್ಬ ವ್ಯಕ್ತಿನ ಏಜೆಂಟ್ ಅಂತ ಹೇಳಿದಂದ್ರೆ ಇವತ್ತು ನಾ ನಿಮ್ಮ ಮುಂದೆ ನನ್ನ ಕಂಡು ಮನಕಾಲೂರಿ ಕಸಿಂದ ಶರಣ ಹೊಡಿತಾನೆ. ನಾ ಇಲ್ಲಿ ತನ ಯಾವುದೋ ಒಂದು ಪ್ಲಾಟ್ ಮಾರಿಲ್ಲ, ಯಾವುದೋ ಒಂದು ಜಮೀನು ಕೊಡಿಸಿಲ್ಲ, ಯಾವುದೋ ಒಂದು ಜಮೀನು ತೊಗೊಂಡಿಲ್ಲ, ಯಾವುದೇ ರೀತಿ ನಾವು ಏಜೆಂಟ್ ಅಲ್ಲ, ನಾ ಏನೂ ಅಲ್ಲ. ಈಗ ನಮ್ಮ ಊರಿನ ನಮ್ಮ ಸುತ್ತಮುತ್ತ ಹಳ್ಳಿನ ಭಾಗ ಯುವಕರಿಗೆ ಒಂದು ಇಲ್ಲಿ ಜಾಬ್ ಹಾಕವು, ಎಲ್ಲ ಹುಡುಗರಿಗೆ ಉದ್ಯೋಗಸ್ಥರಾಗ್ತಾರೆ, ಬಡ ಮಕ್ಕಳೆಲ್ಲ ಹೋರಾಟ ಮಾಡಕ್ಕೆ ಹೊರಗೆ ಹೊಂಟಿದ್ದಾರೆ. ಮನೆ ಧಾರವಾಡದಾಗೂ ಯುವಕರು ಹೋಗಿ ಎಲ್ಲರೂ ಸರ್ಕಾರಿ ವಿರುದ್ಧ ಹೋರಾಟ ಮಾಡಿದ್ದಾರೆ. ಈಗ ನಮ್ಮ ಭಾಗದಾಗ ಒಂದು ಕಂಪ್ನಿ ಆತಪ್ಪ ಅಂದ್ರೆ ಸರ್ಕಾರಿ ಕೆಲಸಗಳು ಸಿಗೋದ ಕಡಿಮೆ ಆಗೈತಿ, ಸರ್ಕಾರಿ ಕೆಲಸಗಳು ಸಿಗಾನಿಲ್ಲ. ಒಂದು ಕಂಪ್ನಿ ಆತಂದ್ರೆ ಅಟ್ಲೀಸ್ಟ್ ಆ ಕಂಪ್ನಿ ಒಳಗೆ ಮಕ್ಕಳು ನಮ್ಮ ಭಾಗದು ಎಂತೆಂಥ ಡಿಗ್ರಿ ಮಾಡ್ಕೊಂಡಾರ, ಇಂಜಿನಿಯರ್ ಮಾಡ್ಕೊಂಡಾರ, M.Com ಮಾಡ್ಕೊಂಡಾರ, M.Tech ಮಾಡಿದ್ದಾರೆ. ಆದರೂ ಅವ್ರಿಗೆ ಉದ್ಯೋಗ ಇರ್ಲಾರ್ಕಾಗಿ ಊರೊಳಗೆ ಹೊಲದೊಳಗೆ ದುಡ್ಕೋತ ಕುಂತಾರೆ. ಸರ್ ಈಗ ರೈತರು 2 ಜನ ಕೊಟ್ಟರಲ್ರಿ, ಹತ್ರ ಎಲ್ಲರೂ ಒಪ್ಪಿಗೆ ಐತಿ, ಯಾರು 100% ಯಾರೂ ವಿರೋಧಿಲ್ಲ, ಎಲ್ಲರೂ ರೈತರು ಇಲ್ಲೇ ಇದಾರೆ, ಕೊಟ್ಟ ರೈತರೆಲ್ಲರೂ ಇಲ್ಲೇ ಇದಾರೆ. ಎಲ್ಲ ರೈತರ ಮಕ್ಕಳನ್ನ ಕೆಲಸಕ್ಕೆ ತಗೋತೀವತ್ತು. ನಿಮ್ಗೆ ಏನಾದರೂ ಅಗ್ರಿಮೆಂಟ್ ಮುಖಾಂತರ ಏನಾದರೂ ಕೊಟ್ಟಿದ್ದಾರೆ? ಅಗ್ರಿಮೆಂಟ್ ಏನು ಇನ್ನೂ ಆಗಿಲ್ಲ, ಆದರೆ ತಗೋತಾರ ಅಂತ ಹೇಳಿದ್ದಾರೆ. ಆದ್ರೂ ಈಗ ತಮ್ಮ ಮಾಧ್ಯಮದವರು ಕೇಳೋ ಪ್ರಶ್ನೆಗೆ ಅಗದಿ ಒಳ್ಳೆಯ ಪ್ರಶ್ನೆ. ನಾನು ಆ ಕಂಪ್ನಿಯವ್ರ ಜೊತೆ ಮಾತಾಡಿಕೊಂಡು ನಮ್ಮ ಭಾಗದ ಯುವಕರಿಗೆ ಪ್ಲಸ್ ರೈತರ ಮಕ್ಕಳಿಗೆ ನೀವು ಪ್ರತಿಯೊಂದು ಕುಟುಂಬದಲ್ಲಿ 1 ರಿಂದ 2 ಜನ ಮಕ್ಕಳನ್ನ ಉದ್ಯೋಗನ ತಗೋಬೇಕಂತ ನಾವು ವಿನಂತಿ ಮಾಡ್ಕೋತೇವೆ ಅವ್ರ ಕಡೆ. ಇದೇ ಒಂದು ಏಕಸ್ ಫ್ಯಾಕ್ಟ್ರಿ ಇದೆ ಇವತ್ತಿಗೆ. ಎಷ್ಟೋ ನಮ್ಮ ಗ್ರಾಮೀಣ ಭಾಗದ ಯುವಕರು ಅದಾರ, ಜಮೀನು ಕಳ್ಕೊಂಡಾರ, ರೈತರು ಕೊಟ್ಟಾರ, ಎಲ್ಲ ಆಗಿದೆ. ಇವತ್ತಿಗೂ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಿಲ್ಲ. ಆರ್ಥಿಕ ವಿಶೇಷ ಅಂತ ಒಂದು ಇದನ್ನು ಟೈಟಲ್ ಕೊಡ್ತಾರೆ ಅದು ಏಕಸ್ ಫ್ಯಾಕ್ಟ್ರಿಗೆ. ಇವತ್ತಿಗೂ ಲೋಕಲ್ ಹುಡುಗರನ್ನ ತಗೋರಲ್ಲ. ಅಂದ್ರೆ ಮೊದಲು ಹೇಳೋದು ಅದು, ನಂತರ ಬಂದ ನಂತರ ಅವ್ರಿಗೆ ಅವಕಾಶ ಇಲ್ಲ, ಕೆಲಸ ಬರಲ್ಲ, ಕಾಂಟ್ಯಾಕ್ಟ್ ಬೇಸ್ ಮೇಲೂ ತಗೋತಾರೆ. ಪರ್ಮನೆಂಟ್ ಆಗೋವಾಗ ನಮ್ಮ ಮಕ್ಕಳು ಭವಿಷ್ಯ ಏನು ಮುಂದೆ? ಸರ್, ತಾವು ಒಳ್ಳೆ ಪ್ರಶ್ನೆ ತಮ್ಮದ. ಲೋಕಲ್ ಹುಡುಗರನ್ನ ತಗೊಂಡಿಲ್ಲ, ಇದು ನಾವು ಅಲ್ಲಿ ಹೋರಾಟ ಮಾಡಿದ್ವಿ. ಮೊದಲ ಲೋಕಲ್ ಹುಡುಗರನ್ನ ತಗೋಬೇಕು ಅಂತೇಳಿ ನಾವು ಅಲ್ಲಿ ಹೋರಾಟ ಮಾಡಿದೆವು. ಅದಕ್ಕೆ ನಮ್ಮ ಫಸ್ಟ್ ಪ್ರಿಫರೆನ್ಸ್ ನಾವು ಇಟ್ಟದ್ದನ ಅದನ್ನಿಲ್ಲ. ಆಮೇಲೆ ನೀವು ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಇದ್ರೂ ಇಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗಾನಿಲ್ಲ ಅಂತ ನೀವು ಹೇಳತ್ತೀರಿ. ಹೆಂಗೆ ಜನಸಂಖ್ಯೆ ಹೆಚ್ಚಾಗ್ತತಿ, ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಹೋಗ್ತತಿ, ಆ ರೀತಿ ಯುವಕರದ ನಿರುದ್ಯೋಗಿಗಳು ಹೆಚ್ಚಾಗ್ತಾ ಹೋಗ್ತಾವೆ. ಅದಕ್ಕೆ ಇಂಥ ಕಂಪ್ನಿಗಳು ಬಂದಪ್ಪ ಅಂತಂದ್ರೆ ಅಟ್ಲೀಸ್ಟ್ ಆ ಯುವಕರಿಗೆ ಇಲ್ಲಿ ನಾವು ಉದ್ಯೋಗ ಕೊಡ್ಸಕ್ಕೆ ಆಗ್ತದೆ. ಮಾನಿಂಗ್ ಮುತ್ತಪ್ಪ ಶಿರಗುಪ್ಪಿ ಸರ್, ಅವ್ರ ಹೆಸರು ಹೇಳ್ಬಿಡ್ರಲ್ಲ, ಯಾಕೆ ಸಾರಿ, ಅವನು ಗಿಡದ ಬಿಡು ಕುತ್ಕೊಂಡ ಮೀಟಿಂಗ್ ಮಾಡ್ತಾರಂತ ಹೇಳಿದ. ಅವನು ಓಪನ್ ಆಗಿ ನನ್ನ ಹೆಸರು ತಗೊಳ್ಳೆ. ನಾನು ಇವತ್ತು ನಿನ್ನ ಯಾವ ಮಾಡಿದಾನ, ಇವತ್ತು ನಾ ಪ್ರೆಸ್ ಮೀಟ್ ಮಾಡತ್ತೇನೆ, ನಾಳೆ ದಿನ ಮತ್ತೆ ಅವ್ನು ಪ್ರೆಸ್ ಮೀಟ್ ಮಾಡಿದ ಮತ್ತೆ ತಮ್ಗೆಲ್ಲರಿಗೂ ಕರಿತೇನೆ. ಬಟ್ ಜನರಿಗೆ ಗೊತ್ತಾಗಬೇಕಲ್ರಿ, ಜನರಿಗೆ ಗೊತ್ತಾಕತ್ರಿ. ಈಗ ನನಗೆ ಅವ್ರಿಗೆ ಗೊತ್ತಾಕೈತಿ, ರೈತರು ಹೇಳಿದಾರ. ಆಮೇಲೆ ಯಾವತ್ತಿನ ದಿನ ಅವ್ನು ನೇರ ನನ್ನ ಹೆಸರು ತಗೋತಾನಲ್ರಿ, ಅವತ್ತಿನ ದಿನ ನಾನು ಅವ್ನು ನೇರ ಹೆಸರು ತಗೋತೀನಿ. ಅವಂಗ ನನಗೆ ಏನೂ ಇಲ್ಲ, ಅವ್ನು ನನ್ನ ಬ್ರದರ್ ಅವಂಗ ನನಗೆ ಏನತಿ. ಆದ್ರೆ ನಿನ್ನ ದಬ್ಬಾಳಿಕೆ ಬೇಡ, ಕಡಿಮೆ ಮಾಡು. 10 ವರ್ಷದಿಂದ ಏನಿದ್ದಿ ಅದ ಸ್ಥಾನಕ್ಕೆ ರೈತರು ಅದಾರ, ದಯವಿಟ್ಟು ಆ ರೀತಿ ಮಾಡಬೇಡ. ನೀನು ಒಬ್ಬ ಬಡತನ ಕುಟುಂಬದಿಂದ ಮ್ಯಾಲೆ ಬಂದು ಎಲ್ಲರೂ ಬರಲಿ ಮ್ಯಾಲ, ಆ ರೀತಿ ಮಾಡಕ್ಕೆ ಹೋಗಬೇಡ. ओके. माझी जमीन आहे. मी कंपनीसाठी की माझ्या बी कामासाठी आणि आमच्याही कामासाठी की पोरांच्या कामासाठी सर्व जमीन म्हणजे कंपनीला द्यायला लागलो आहे. पण मला काही त्रास नाही आहे, पण बाकीच्यासनी त्रास आहे. ते त्यासनी का त्रास आहे ते त्यासनीच माहिती असणार. कुठल्या कंपन्या दिले तुम्ही? आम्ही भारत पोच कंपनीला. मग ते त्यासनी काही त्रास दिले ते आम्हाला काय माहिती नाही, पण ते मध्यस्थी येऊन त्यांनी हे असं करायला लागल्यात. ते त्यांचा काय प्रॉब्लेम असेल तो त्यांच्याबद्दल. कोण करायला लागले? ते आता कालचे जे पेपर तुम्ही काल पेपर डिक्लेअर दिले आहे ना, काल सर्व काय माहिती काय मला काही माहिती नाही आहे. आणि त्यांनी काय मला अजून पण येऊन कधी बोलले नाही. हे जागा द्यायला परवानगी आहे? होय, माझी स्वतःची जागा आहे, माझं सर्व स्वतःचं आहे, माझी स्वतःची पप्पाची जमीन आहे, सर्व उतारा आहे, सर्व काही नाही. कुठंही काही माझी अडचण नाही आहे, कुणाची आजूबाजूवाल्याची अडचण नाही आहे. मला कुणीही अडवलं बी नाही आणि कुणी बोललं बी नाही आहे. परमिशन आहे, आम्हाला देऊ दे शकतो. आणि मला कारण की मला पण माझ्याबद्दल पण मला पण गरजेचं आहे की त्यासनी बी गरजेचं आहे. आणि या जर आमच्या गावच्या मुलासनं सर्व्यासनं बी त्यांची बी त्यासनी बी गरज आहे. मग त्यांच्यासाठी कसे आहे की आपल्याला काहीतरी आपल्या मुलांच्या उद्योगसाठी व्हायला पाहिजे. मग त्याच्यासाठी काय आपलं बी चांगलं होतं, त्यांचं पण चांगलं होतं.
मग त्याच्यासाठी काय आपल्याला काय कुणी अजून पण अडवलं नाही आहे, पण हे कालचीच जे गोष्ट मी ऐकलो त्याच्यामुळेच मला हे झालं. मग त्याच्यामुळे ही आजची मीटिंग ही तुम्हाला बोलवावं लागलेलं आहे. मग त्याच्यामुळे ते तुमचा विचार प्रेसवाल्या ह्याचा तुम्ही जे काय बोलू शकता ते बोलू शकता. रामा कोकितकर.